शंकर श्री गिरिनाथ प्रभु के, शंकर श्री गिरिनाथ प्रभु के। नृत्य विराजिता चित्रसभा में, नृत्य विराजिता चित्रसभा। ಶ್ರೀರಾಮಕೃಷ್ಣ ವಚನವೇದ ಗೃಹಸ್ಥರಿಗೆ ಬುದ್ಧಿವಾದ ಎಂಬ 4ನೇ ಅಧ್ಯಾಯದ ಕಡೆಯ ಭಾಗ. ಪರಮಹಂಸರು ಬಲರಾಮನಿಗೆ ಹೇಳುತ್ತಿದ್ದಾರೆ, ಅಂದು ಇಲ್ಲಿಗೆ ಒಬ್ಬ ಬಂದಿದ್ದ. ನನಗೆ ಗೊತ್ತಾಯಿತು ಆತ ತನ್ನ ಕರಿ ಹೆಂಡತಿಯ ದಾಸ ಅಂತ. ಜನರಿಗೆ ಭಗವಂತನ ದರ್ಶನ ಏಕೆ ದೊರೆಯುವುದಿಲ್ಲ ಗೊತ್ತೇ? ಕಾಮಕಾಂಚನವೆಂಬುದು ಮಧ್ಯದಲ್ಲಿ ಅಡ್ಡವಾಗಿ ಬಿದ್ದಿರುವುದರಿಂದ. ಅಂದು ಆತ ನಮ್ಮ ಮನೆಗೆ ಒಬ್ಬ ಪರಮಹಂಸರು ಬಂದಿದ್ದರು, ನಮ್ಮ ತಂದೆ ಅವರಿಗೆ ಕೋಳಿ ಪಲ್ಯವನ್ನು ಮಾಡಿ ಬಡಿಸಿದರು ಎಂಬುದಾಗಿ ನನ್ನೆದುರಿಗೆ ಹೇಳಬೇಕಾದರೆ ಆತ ಎಷ್ಟು ದುರುಳನಾಗಿರಬೇಕು. ಈಗಿನ ನನ್ನ ಅವಸ್ಥೆಯಲ್ಲಿ ಭಗವತಿಯ ಪ್ರಸಾದವಾಗಿದ್ದರೆ ಮಾತ್ರ ಒಂದು ಕಿಂಚಿತ್ ಮೀನಿನ ಸಾರು ಊಟ ಮಾಡಬಲ್ಲೆ. ಮಾಂಸ ಪ್ರಸಾದವನ್ನು ತಿನ್ನಲಾಗುತ್ತಿಲ್ಲ. ಆದರೆ ಆಕೆಗೆ ಕೋಪ ಬಾರದಿರಲೆಂದು ಬೆರಳಿನ ತುದಿಯಿಂದ ಮುಟ್ಟಿ ಒಂದು ಸ್ವಲ್ಪ ರುಚಿ ನೋಡುತ್ತೇನೆ. ನಗು. ಒಳ್ಳೆಯದು. ಈ ನನ್ನ ಅವಸ್ಥೆ ಇದೇನಿದು ಹೇಳು ನೋಡೋಣ. ಒಮ್ಮೆ ನಾನು ಎತ್ತಿನ ಬಂಡಿಯಲ್ಲಿ ಕುಳಿತು ವರ್ಧಮಾನದಿಂದ ಕಾಮಾರಪುಕುರಕ್ಕೆ ಹೋಗುತ್ತಿದ್ದೆ. ಆಗ ಬಿರುಮಳೆ ಬಂದಿತು. ಯಾರ್ಯಾರೋ ಗಾಡಿಯ ಹತ್ತಿರಕ್ಕೆ ಬರಲಾರಂಭಿಸಿದರು. ನನ್ನ ಜೊತೆಯಲ್ಲಿದ್ದವರು ಹೇಳಿದರು, ಅವರು ಡಾಕಾಯಿತರು. ಆಗ ನಾನು ಭಗವನ್ನಾಮ ಜಪಿಸಲು ಶುರು ಮಾಡಿದೆ. ಕೆಲವು ವೇಳೆ ರಾಮ ರಾಮ ಎಂಬುದಾಗಿ, ಇನ್ನು ಕೆಲವು ವೇಳೆ ಕಾಳಿ ಕಾಳಿ ಎಂಬುದಾಗಿ, ಮತ್ತೆ ಕೆಲವು ವೇಳೆ ಹನುಮಂತ ಹನುಮಂತ ಎಂಬುದಾಗಿ, ಹೀಗೆ ಇನ್ನು ಎಲ್ಲ ದೇವರ ಹೆಸರನ್ನು ಜಪಿಸಿದೆ. ಏಕೆ ನಾನು ಹೀಗೆ ಮಾಡಿದೆ ಹೇಳು ನೋಡೋಣ. ಇರುವವನು ಭಗವಂತನೊಬ್ಬನೇ, ಆದರೆ ಆತನಿಗೆ ಅನಂತ ಹೆಸರು. ಭಿನ್ನ ಭಿನ್ನ ಸಂಪ್ರದಾಯದವರು, ಭಿನ್ನ ಭಿನ್ನ ಧರ್ಮಾವಲಂಬಿಗಳು ಕೇವಲ ಆತನ ಹೆಸರಿಗಾಗಿ ವಾದ ವಿವಾದದಲ್ಲಿ ತೊಡಗಿ ಸಾಯುತ್ತಿದ್ದಾರೆ ಎಂಬುದನ್ನು ಪರಮಹಂಸರು ಸೂಚಿಸಿದರೇನೋ. ಶ್ರೀರಾಮಕೃಷ್ಣರು ಬಲರಾಮನಿಗೆ ಕಾಮಕಾಂಚನವೇ ಮಾಯೆ ಎಂಬುದು, ಅದರ ಮಧ್ಯೆ ಬಹಳ ಕಾಲದವರೆಗಿದ್ದರೆ ಕ್ರಮೇಣ ಎಚ್ಚರಿಕೆ ತಪ್ಪಿ ಹೋಗುತ್ತದೆ. ಅದೇ ಆನಂದವಾಗಿರುವಂತೆ ತೋರಿಬರುತ್ತದೆ. ಜಾಡಮಾಲಿ ಮಲ ಹೊರುತ್ತಾನೆ. ಹೊರುತ್ತಾ ಕೊನೆಗೆ ಅದನ್ನು ಕಂಡರೆ ಅಸಹ್ಯವೇ ತೋರುವುದಿಲ್ಲ. ಭಗವಂತನ ನಾಮ ಗುಣಕೀರ್ತನೆ ಮಾಡುವ ಅಭ್ಯಾಸ ಇಟ್ಟುಕೊಂಡಿದ್ದರೆ ಕ್ರಮೇಣ ಭಕ್ತಿ ಉಂಟಾಗಿಬಿಡುತ್ತದೆ. ಮಾಸ್ಟರಿಗೆ ಭಗವಂತನ ಹೆಸರು ಹೇಳಲು ಲಜ್ಜೆ ಪಟ್ಟಿಕೊಳ್ಳಬಾರದು. ಲಜ್ಜೆ, ದ್ವೇಷ, ಭಯ ಇವು 3 ಇರಬಾರದು. ಕಾಮಾರಪುಕರದಲ್ಲಿ ಒಳ್ಳೆ ಕೀರ್ತನೆ ನಡೆಯುತ್ತದೆ. ಕೀರ್ತನೆ ಸಮಯದಲ್ಲಿ ಮೃದಂಗವನ್ನೂ ಬಾಜಿಸುತ್ತಾರೆ. ನಕುಲ ಆಚಾರ್ಯನ ಕೀರ್ತನೆ ಬಹಳ ಸೊಗಸಾದದ್ದು. ಬಲರಾಮನಿಗೆ, ನೀವು ಬೃಂದಾವನದಲ್ಲಿ ಭಗವಂತನ ಆರಾಧನೆಯನ್ನು ನಡೆಸುತ್ತಾ ಇದ್ದೀರೇನೋ? ಬಲರಾಮ, ಹೌದು, ಅಲ್ಲಿ ನಮಗೊಂದು ಕುಂಜ ಇದೆ. ಅದರಲ್ಲಿ ಶ್ಯಾಮಸುಂದರನ ಆರಾಧನೆ ನಡೆಯುತ್ತದೆ. ಶ್ರೀರಾಮಕೃಷ್ಣರು, ನಾನೂ ಬೃಂದಾವನಕ್ಕೆ ಹೋಗಿದ್ದೆ. ನಿಧುವನ ಬಹಳ ಒಳ್ಳೆಯ ಜಾಗ. ಜಯ ರಾಮಕೃಷ್ಣ.